ಆಮೇಲೆ ಇಂದ್ರಾನಗರ ಪೊಲೀಸರು ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲಿಸ್ತಾ ಇದ್ದಾರೆ, ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸರು ಅನ್ನುವಂಥ ಸಂಗತಿ ಗೊತ್ತಾಗ್ತಾ ಇದೆ. ಇಂದ್ರಾನಗರ ಪೊಲೀಸರಿಂದ ಸಿಸಿ ಕ್ಯಾಮೆರಾ ಪರಿಶೀಲಿಸುವ ಕಾರ್ಯ ನಡೀತಾ ಇದೆ. ನಾನು ಮೊದಲೇ ಹೇಳಿದಾಗೆ ಈ ಸಿಲಿಂಡರ್ ಬ್ಲಾಸ್ಟ್ ಅಲ್ಲ ಅಂತಾದ್ರೆ ತತ್ಕ್ಷಣಕ್ಕೆ ಗೊತ್ತಾಗುತ್ತೆ, ಒಂದಷ್ಟು ಮಾಹಿತಿ ಸಿಕ್ಬಿಡುತ್ತೆ ಸಿಲಿಂಡರ್ ಬ್ಲಾಸ್ಟ್ ಅನ್ನುವಂಥದ್ದು ವಿಚಾರವಾಗಿ. ಬಟ್ ಇಲ್ಲಿ ಪ್ರಾಥಮಿಕವಾಗಿ ಹಾಗೆ ಅನಿಸ್ತಾ ಇಲ್ಲ ಅನ್ನುವಂಥದ್ದು ನಮಗೆ ಸ್ಥಳೀಯರಿಂದ ಗೊತ್ತಾಗ್ತಾ ಇರುವಂಥ ಸಂಗತಿ. ಹಾಗಾಗಿ ಪೊಲೀಸರು ಕೂಡ ಸಿಸಿ ಕ್ಯಾಮ್ರಾವನ್ನ ಚೆಕ್ ಮಾಡ್ತಾ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ನಡೆಸ್ತಾ ಇದ್ದಾರೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಆಮೇಲೆ ಈ ಥರದ ಬ್ಲಾಸ್ಟ್ಗಳ ಆದಂಥ ಸಂದರ್ಭದಲ್ಲೂ ಹೋಟೆಲ್ನಲ್ಲೆಲ್ಲ ಆದರೆ, ನಾನು ಮೊದಲು ಹೇಳಿದಾಗ ಈ ಕಿಚನ್ನಲ್ಲಿ ಸಂಭವಿಸಿರುವಂಥ ಬ್ಲಾಸ್ಟ್ ಆಗಿರುತ್ತೆ. ಆ ನಂತರಲ್ಲಿ ಈ ಸಿಬ್ಬಂದಿ ಸಹಜವಾಗಿ ಗಾಯಗೊಂಡಿರ್ತಾರೆ ಅಂಥ ಟೈಮ್ನಲ್ಲಿ. ಬಟ್ ಇವತ್ತು ಸಂಭವಿಸಿರುವಂಥ ಬ್ಲಾಸ್ಟ್ ಇದೆಯಲ್ಲ, ಇದು ಈ ಊಟ ಮಾಡ್ತಾ ಇದ್ದಂಥ ಜಾಗದಲ್ಲಿ ಸಂಭವಿಸಿರುವಂಥ ಬ್ಲಾಸ್ಟ್ ಆಗಿರೋದ್ರಾಗಿ ಬಹಳಷ್ಟು ಗ್ರಾಹಕರೇ ಗಾಯಗೊಂಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಈರಪ್ಪ ಯಾಕಪ್ಪ ಒಂದು ಪ್ರಿಕಾಷನ್ಸ್ ತಗೊಂಡಿರ, ನೀವು ಮಾಡಿರೋದೆಲ್ಲ ಹೀಗೆ ಕೆಲಸಗಳು. ಈ ರಾಮೇಶ್ವರಂ ಕೆಫೆಯಲ್ಲಿ ಸಂಭವಿಸಿರುವಂತಹ ಸ್ಫೋಟಕ್ಕೆ ಸಂಭವಿಸಪಟ್ಟ ಹಾಗೆ, ಅಂದ್ರೆ ಇಂದ್ರಾನಗರದ ರಾಮೇಶ್ವರಂ ಕೆಫೆಯಿನ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ಟಿವಿ9ಗೆ ಮತ್ತಷ್ಟು ಕೆಲವು ವಿಜುವಲ್ಸ್ಗಳು ಲಭ್ಯ ಆಗ್ತಾ ಇದೆ. ನೀವು ನೋಡಬಹುದಲ್ಲಿ ನೂರಾರು ಮಂದಿ ಹೋಗಿ ಸೇರ್ತಾ ಇದ್ದಾರೆ ಆ ಕೆಫೆ ಹತ್ರ. ಆಮೇಲೆ ಎಲ್ಲರೂ ಕೂಡ ಬಹಳ ಆತಂಕಗೊಂಡಿದ್ದಾರೆ. ಟಿವಿ9ನಲ್ಲಿ ಗಮನಿಸ್ತಾ ಇರುವಂತಹ ಕೆಲ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ನೀವು ನೋಡ್ತಾ ಇರುವಂಥದ್ದು. ಈಗ ಅಲ್ಲಿ ಏನಾಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ದೃಶ್ಯಾವಳಿಗಳು ನೀವು ನೋಡ್ತಾ ಇರೋದು. ಬಹಳ ಮಂದಿ ಈಗಲೂ ಕೂಡ ಅಲ್ಲಿ ಗಾಯಗೊಂಡಂಥವ್ರನ್ನೆಲ್ಲ ಅಲ್ಲಿಂದ ಕರ್ಕೊಂಡು ಹೋಗುವಂಥ ಕಾರ್ಯ ಕೂಡ ಆಗ್ತಾ ಇದೆ. ಅಲ್ಲೊಬ್ರು ಹೆಣ್ಮಗಳನ್ನ ಅಲ್ಲಿ ಕರ್ಕೊಂಡು ಹೋಗ್ತಾ ಇರುವಂಥದ್ದನ್ನ ನಾವು ನೋಡಿದ್ವಿ. ಆಕೆ ಕೂಡ ಬಹಳ ಆತಂಕಗೊಂಡಿದ್ಲು. ಆಮೇಲೆ ಏನೋ ಪೆಟ್ಟು ಬಿದ್ದಂತಹ ರೀತಿಯಾಗಿ ಆಕೆಯ ನಡವಳಿಕೆ ನೋಡಿ, ಇಲ್ಲಿ ನೋಡಿದ್ರೆ ಸಹಜವಾಗಿ ಆ ರೀತಿಯಾಗಿ ಭಾಸವಾಗ್ತಾ ಇದೆ. 2-3 ಮಂದಿ ಆಕೆಯನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ಆಕೆಯ ಸ್ಥಿತಿ ಮಾತ್ರ ಅಲ್ಲ, ಸುಮಾರು 5ಕ್ಕಿಂತ ಹೆಚ್ಚಿನ ಮಂದಿ ಈ ರೀತಿಯಾಗಿ ಗಾಯಗೊಂಡಿದ್ದಾರೆ. ಕೆಲವರು ಬಹಳ ಗಂಭೀರವಾಗಿ ಗಾಯಗೊಂಡ್ರು ಅನ್ನುವಂಥ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ. ಕೂಡಲೇ ಅವರನ್ನೆಲ್ಲ ಆಟೋದಲ್ಲೆಲ್ಲ ಕಳಿಸ್ಕೊಡ್ಲಾಗಿದೆಯಂತೆ. ಕೆಲವರು ಈ ಹಿಂಬದಿ ಅಂತ ಅಂದ್ರೆ ಈ ಬೆನ್ನು ಭಾಗ ಎಲ್ಲ ಬಹಳ ಸುಟ್ಟು ಹೋಗಿತ್ತು ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. 8ರಿಂದ 10 ಮಂದಿ ಗಾಯ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸ್ಫೋಟದ ತೀವ್ರತೆಗೆ ಹೋಟೆಲ್ನಲ್ಲಿದ್ದಂಥ ವಸ್ತುಗಳೆಲ್ಲ ಚಲಾಪಿಲಿ ಆಗಿ ಹೋಗಿದೆ. ಟಿವಿ9ಗೆ ಪ್ರತ್ಯಕ್ಷದರ್ಶಿ ಹೇಳಿರುವಂತಹ ಮಾತು, ಒಬ್ಬರಿಗಂತೂ ತಮ್ಮ ಈ ಬೆನ್ನಿನ ಹಿಂಬದಿಯ ಬಟ್ಟೆ ಎಲ್ಲ ಕಂಪ್ಲೀಟ್ ಆಗಿ ಹರಿದು ಹೋಗಿತ್ತಂತೆ. ಕೆಲ ಮಹಿಳೆಯರಿಗೂ ಕೂಡ ಅದೇ ರೀತಿಯಾಗಿ ಬಹಳ ಗಂಭೀರವಾದಂಥ ಗಾಯ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜಸ್ಟ್ ಒಂದು ಊಹೆ ಮಾಡ್ಕೊಳ್ಳಿ, ನೀವೇನೋ ಮಧ್ಯಾಹ್ನ ಊಟಕ್ಕೆ ಹೋಗಿರ್ತೀರ ಒಂದು ಜಾಗದಲ್ಲಿ, ನಿಮ್ಗೆ ಇಷ್ಟ ಆದಂಥ ಒಂದು ಕೆಫೆಯಲ್ಲಿ ಹೋಗಿ ನಿಮಗೆ ಬೇಕಾದಂಥ ಆಹಾರವನ್ನು ನೀವು ಸವಿತಾ ಇರುವಂಥ ಸಂದರ್ಭದಲ್ಲಿ ಇಂಥದ್ದೊಂದು ಬ್ಲಾಸ್ಟ್ ಆಗ್ಬಿಟ್ರೆ ಆ ಸಂದರ್ಭ ಸನ್ನಿವೇಶ ಹೇಗಿರುತ್ತೆ, ಅದು ಎಂಥ ಒಂದು ಆತಂಕ ಕಾರಣ ಆಗುವಂಥ ಸನ್ನಿವೇಶ ಆಗುತ್ತೆ. ನೋಡಿ ಅಲ್ಲಿ ಇಟ್ಟಿದ್ದ ತಟ್ಟೆಗಳೆಲ್ಲ ಹಂಗೆ ಇದೆ. ಇನ್ನು ಅವ್ರೇನು ಊಟ ಮಾಡ್ತಾ ಇದ್ರಲ್ಲ ಪಾಪ, ಅಲ್ಲಿಂದ ಓಡೋಗ್ಬಿಟ್ಟಿದ್ದಾರೆ ಗ್ರಾಹಕರೆಲ್ಲ ಸಹಜವಾಗಿ ಇಂಥ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ. ತಟ್ಟೆಗಳು ಕೂಡ ಹಂಗೆ ಇದೆ. ಅಲ್ಲಿ ದೂರದಲ್ಲಿರುವಂಥವು, ಹತ್ತಿರದಲ್ಲಿದ್ದಂಥವಂತೂ ಕಂಪ್ಲೀಟ್ ಆಗಿ ಚಲ್ಲಾಪಿಲ್ಲಿಯಾಗಿ ಹೋಗಿದ್ದಾವೆ. ಹಲವು ಆಮೇಲೆ ಆ ಕೆಳಗಡೆ ಆ ನೆಲಹಾಸು ಅವರೇನು ವೆಟ್ರಿಫೈಡೋ ಟೈಲ್ಸ್ ಹಾಕಿದ್ರಲ್ಲ, ಅದೆಲ್ಲ ಕಂಪ್ಲೀಟ್ ಆಗಿ ಪುಡಿ ಪುಡಿ ಆಗಿರುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿದೆ. ಅಂದರೆ ಈ ಮಟ್ಟಿಗಿನ ಒಂದು ಗಂಭೀರವಾದಂಥ ಬ್ಲಾಸ್ಟ್ ಬೆಂಗಳೂರಿನಲ್ಲಿ ಸಂಭವಿಸಿರುವಂಥದ್ದು. ಅಂದರೆ ಆಮೇಲೆ ಕೆಲವರು ಐ ಡಿ ಕಾರ್ಡ್ಗಳು ಕೂಡ ಅಲ್ಲೇ ಬಿದ್ದಿದ್ದಾವೆ. ಬಹುಶಃ ನಾನು ಮೊದಲೇ ಹೇಳ್ದಂಗೆ ಈ ಐ ಟಿ ಪಿ ಎಲ್ ಅನ್ನೋದಕ್ಕಿಂತ ಇಂದ್ರಾನಗರದ ಸುತ್ತಮುತ್ತಲ ಭಾಗ ಅದೆಲ್ಲ ಈ ಸ್ವಲ್ಪ ಟೆಕ್ಕಿಗಳು, ಸಾಫ್ಟ್ವೇರ್ ಕಂಪ್ನೀಸು, ಈ ರೀತಿಯಾದಂಥ ಜಾಗ. ಸಹಜವಾಗಿ ಎಲ್ಲೇ ಹೋದರೂ ಒಂದು ಐ ಡಿ ಕಾರ್ಡನ್ನು ಹಾಕೊಂಡು ಬಂದಿರ್ತಾರೆ.
ಆ ಐ ಡಿ ಕಾರ್ಡ್ಗಳು ಕೂಡ ಅಲ್ಲೇ ಬಿದ್ದಿದ್ದಾವೆ. ಪೊಲೀಸರು ಐ ಡಿ ಕಾರ್ಡ್ಗಳನ್ನು ಕೂಡ ಪರಿಶೀಲಿಸ್ತಾ ಇದ್ದಾರೆ. ಬಹಳ ಗಂಭೀರವಾಗಿ ಗಾಯಗೊಂಡಿರುವಂತಹ ಹಲವು ಮಂದಿಯನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ನೋಡಿ ಅಲ್ಲಿ ಮತ್ತೋರ್ವ ಮಹಿಳೆಯನ್ನ ಕೂಡ ಅಲ್ಲಿ ಸ್ಥಳೀಯರೇ ಕೂಡಲೇ ಹಾಸ್ಪಿಟಲೈಸ್ ಮಾಡಿಸುವಂಥ ಪ್ರಯತ್ನದಲ್ಲಿದ್ದಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹೀಗೆ ಒಂದಲ್ಲ ಎರಡಲ್ಲ ಈ ಥರದಂಥದ್ದು ಭಾಳ ಅನಾಹುತ ಆಗಿದೆ. ಆಮೇಲೆ ಆ ಕೆಫೆ ಅಕ್ಕಪಕ್ಕ ಇದ್ದಂಥ ಭಾಳಷ್ಟು ಮಂದಿ ಕೂಡ ಈಗ ಸ್ಥಳಕ್ಕೆ ಬಂದು ಏನಾಯಿತು, ಯಾಕಿಂತ ಬ್ಲಾಸ್ಟ್ ಆಯಿತು ಅನ್ನುವಂಥದ್ದನ್ನು ಭಾಳ ಕುತೂಹಲದಿಂದ ಜೊತೆಗೆ ಭಾಳ ಆತಂಕದಲ್ಲಿ ನೋಡ್ತಾ ಇರುವಂಥ ಸಂದರ್ಭ. 8-10 ಮಂದಿ ಗಾಯಗೊಂಡಿದ್ದಾರೆ ಅಂತ ಅಂದರೆ ಇದೇನು ಸಣ್ಣ ಪುಟ್ಟ ಬ್ಲಾಸ್ಟ್ ಅಲ್ಲ. ಇದು ಸ್ವಲ್ಪ ಹಿಂದೆ ಒಂದು 3 ತಿಂಗಳ ಹಿಂದೆ ಬೆಂಗಳೂರಿನ ಈ ಕೋರಮಂಗಲ ಹೊಸೂರು ರಸ್ತೆ ಪಕ್ಕದಲ್ಲೇ ಇದೇ ಥರನಾದಂಥದ್ದು ಒಂದು ಬ್ಲಾಸ್ಟ್ ಸಂಭವಿಸಿತ್ತು. ಏನೋ ಈ ಮಡ್ ಕೆಫೆ ಅನ್ನುವಂಥದ್ದೇನೋ ಇತ್ತು. ಆ ಕೆಫೆಯಲ್ಲಿ ಸಂಭವಿಸಿದಂಥ ಒಂದು ಬ್ಲಾಸ್ಟ್ ಅದು 6ನೇ ಫ್ಲೋರಿಂದ ಎಲ್ಲ ವ್ಯಕ್ತಿ ಹಾರ್ಬಿಟ್ಟಿದ್ದ. ಬಹಳ ಮಂದಿ ಗಂಭೀರವಾಗಿ ಗಾಯಗೊಂಡಿದ್ರು. ಅದೆಲ್ಲ ಇನ್ನು ಹಸಿ ಹಸಿ ಆಗಿರುವಂಥ ಸಂದರ್ಭದಲ್ಲೇ ಇಂಥದ್ದೊಂದು ಸ್ಫೋಟಕ್ಕೆ ಸಹಜವಾಗಿ ಬೆಂಗಳೂರಿಗರು ಆತಂಕಗೊಂಡಿದ್ದಾರೆ.